ತುಂಬಾ ಕಡಿಮೆ ಮೆಮೊರಿ ಪವರ್. ಹಾ. ಹುಡುಗಿರನ್ನ ಹೆಸರುಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋಷ್ಟು ಮೆಮೊರಿ ಇಲ್ಲ ನನ್ನ ಮೈಂಡ್ ಅಲ್ಲಿ. ಡ್ರಾಮಾ. ನಿಜ. ಆಕ್ಚುಲಿ ನಮ್ಮಂತ ಜೆನ್ಸಿ ಏನೇ ಇದೀವಿ ನಾವು, ನಮ್ಗೆಲ್ಲ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೆಮೊರಿ ಪ್ರಾಬ್ಲಮ್. ಏನಕ್ಕೆ ಅಂತ ಹೇಳಿದ್ರೆ ನಾವು ಫೋನ್ ಜಾಸ್ತಿ ಯೂಸ್ ಮಾಡ್ತೀವಿ. ನಿಮ್ಗಿಂತ ಜಾಸ್ತಿ ನಾನು ಫೋನ್ ಯೂಸ್ ಮಾಡ್ತೀನಿ, ಗೊತ್ತಾ? ಎಷ್ಟು ಯೂಸ್ ಮಾಡ್ತೀರಾ? ನಾನು ರಾತ್ರಿ 12 ಗಂಟೆ. ನಾನು ನೈಟ್ 1 ಗಂಟೆ ಯೂಸ್ ಮಾಡ್ತೀನಿ. ಫೋನ್ ಯೂಸ್ ಮಾಡೋದೇ ಬೇರೆ, ವಿಡಿಯೋಗೋಸ್ಕರ ನಾನು ಎಡಿಟ್ ಮಾಡ್ಕೊಂಡು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ. ಸೊ ಗೈಸ್, ಇವತ್ತು ಭೂಮಿಕೋನಲ್ಲ ದೇವಿಕೋನಲ್ಲ ಪೂರ್ವಿಕೋನ ಇಟ್ಕೊಂಡು ಒಂದು ಆ್ಯಕ್ಚುಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿಗೆ ಬಂದಿದ್ದೀವಿ. ಏನೇನು ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಳದು ಹುಡುಗಿರೆಲ್ಲ ಅಂಥದ್ದೇ ತಾನೇ ತಗೊಳ್ಳೋದು. ಯಾಕಂದ್ರೆ ಈಗ ಕೆಲವು ಬಟ್ಟೆ ಟಾಪ್ ತಗೊಂತಾರೆ, ಚಿಕ್ಕ ಮಕ್ಳು 3 ವರ್ಷ 4 ವರ್ಷದ ಎತ್ಕೊಂಡ್ಬಿಡ್ತಾರೆ. ಏನಕ್ಕೆ? ಚಿಕ್ಕ ಮಕ್ಳು ಪ್ರಾಡಕ್ಟ್ಸ್. ಚಿಕ್ಕ ಮಕ್ಳು ಪ್ರಾಡಕ್ಟ್ಸ್ ಹೆಂಗಿರು PG ಇದ್ದೀನಿ ಅಂತಾರ. ಯಾವ್ದು ಅಡುಗೆ ಸಾಮಾನು ತಗೊಳ್ಳಿ, ಅಡುಗೆ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ನನ್ನ ಹತ್ರ ಇದೆ ಇನ್ನು ಮನೇಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಿಕ್ಕ ಮಕ್ಳ ಹತ್ರ ಆಟ ಆಡ್ತೀನಿ, ಯಾರು ಬರಲ್ಲ ಅಂತ. ಚಿಕ್ಕ ಮಕ್ಳ ತರ ಆಟ ಆಡ್ತೀರಾ ಅಂತ ಅಂದ್ರೆ ಚಿಕ್ಕ ಮಕ್ಳನ್ನ ಕರ್ಕೊಂಡು ಆಟ ಆಡ್ತೀನಿ. ಚಿಕ್ಕ ದೊಡ್ಡವ್ರು ಯಾರು ಬರಲ್ವಲ್ಲ, ನನ್ನ ಹತ್ರ ಇನ್ನು ದೊಡ್ಡವ್ರು ಯಾರು ಬರ್ತಾರೆ ಈ ಆಟ ಆಡೋದಕ್ಕೆ? ಬರ್ಬೇಕು, ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಳ ಆಟನೇ ಚಂದ ಇವಾಗ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಮಗ್ಳ ಆಟನೇ ಚಂದ. ಒಂದ್ ಸೆಕೆಂಡ್. ಇದೆಲ್ಲ ನೆನ್ಪೈತಾ? ನೀವ್ ಹಾಕಿದಿರ ಇದು? ನನ್ಗೆ ಅಂತ ಇದು ಫೇವ್ರೇಟ್. ನಮ್ಗೆ ತಿನ್ನಕ್ 10 ರೂಪಾಯಿ ಕೊಟ್ರೆ ಫುಲ್ ಉಡಿಸ್ ಮಾಡ್ತಿದ್ವು. ಇವನ್ನೆಲ್ಲ ಬರೀ ಹೆಣ್ಮಕ್ಳು ಮಾತ್ರ ತಗೊಳ್ಳೋದು. ನಮ್ಗೆ ನಾವು ಸ್ಕೂಲ್ ಓದ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಹೊಸ ಜನ ಒಬ್ರು ಅನ್ಕೊಳ್ಳಿ ಬುಕ್ಕು ಪೆನ್ನು ಗಿನ್ನ ಅಂತ ಈ ಥರದೆಲ್ಲ ತಂದ್ಬಿಟ್ಟು ಸ್ಕೂಲಲ್ಲಿ ಪರ್ಮಿಷನ್ ತಗೊಂಡು ಗುಡ್ಡೆ ಹಾಕರಲ್ಲಿ ನಾಳೆ ಬಂದು ಈ ಥರ ಎಲ್ಲ ಪೆನ್ನು ಪೆನ್ಸಿಲ್ ಅಂತೆಲ್ಲ ಕಲರ್ ಆಗಿರೋವೆಲ್ಲ ತರೋ. ಕೆಲವರು ತಗೊಳ್ಳೋರು, ನಾವು ಅರ್ಥ ಕತ್ಕೊಂಡ್ಬಿಡ್ತಿದ್ವು ಅಷ್ಟೇ. ಕಲರ್ ಒಂದೇ ಪೆನ್ನಲ್ಲಿ 5 ಬತ್ತಿ ತಗೋತಾ, 5 ಇಂಕು ಅಲ್ಲೆಲ್ಲ ಕತ್ಕೊಂಡ್ಬಿಡವು. ಇವಂತೂ ನಮ್ಮ ಜನ್ಮದಲ್ಲೇ ನಾನು ಆಡಿಲ್ಲ ಬಿಡಿ. ಇಂಟ್ರೆಸ್ಟ್ ಇಲ್ಲ, ನಾನು ಅಷ್ಟೊಂದು ಟ್ಯಾಲೆಂಟೆಡ್ ಅಲ್ಲ ನಾವು. ನನಗನ್ಸುತ್ತೆ ಇದು ಹುಡುಗಿರ್ ಫೇವ್ರೇಟ್ ಸೆಕ್ಷನ್ ಅಂತ. ಬಟ್ ನನಗೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆಯ್ತು, ನಿಮ್ಗೆ ಏನ್ ಇಷ್ಟ ಆಯ್ತು? ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ, ನಾವ್ ಮನೇಲಿ 2 ಹೆಣ್ಮಕ್ಳು. ಬಟ್ ಅವಳು ಸಾಂಪ್ರದಾಯವಾದ ಹುಡುಗಿ ಅಂತ ನಾನು ಇದೀನಿ ಅನ್ಕೊಂಡಿದೀನಿ. ಬಟ್ ನನಗೆ ಹುಡುಗಿರೆಲ್ಲ ಆಗ್ತಾರಲ್ಲ ಜುವೆಲ್ಸ್ ಆತರ, ಬಟ್ ನನಗೆ ಆತರ ಎಲ್ಲ ಇಷ್ಟ ಆಗಲ್ಲ. ಮಾಡ್ರನ್, ನೀವು ಮಾಡ್ರನ್ ಟ್ರೆಡಿಷನಲ್. ಅವ್ರ ಅಕ್ಕ. ಓಕೆ, ಅವ್ರೇನ್ ಮಾಡ್ತಿರೋದು? ಅವ್ಳು BA ಸೆಕೆಂಡ್ ಇಯರ್. ನೀವು ಫಸ್ಟ್ ಇಯರ್. BA. ಏನಕ್ಕೆ BBA ತಗೊಂಡಿರೋದು? BBA ಕಾಮರ್ಸ್ ಕಷ್ಟ ಅಂತನಾ? ಕಾಮರ್ಸ್ ನಾನು ಓದಿದ್ದು, ಬಟ್ ಎಲ್ಲ ನನ್ನ ಲೈಫೇ ನನ್ನ ಕೈಯಲ್ಲಿ ಇಲ್ಲ. ಇನ್ಯಾರ ಕೈಲೈತೆ? ನಮ್ಮಮ್ಮ ನಮ್ಮ ಅಕ್ಕ. ಎಜುಕೇಶನ್ ಬಂದ್ರೆ ನಮ್ಮ ಹುಡುಗಿರು ಏನ್ ಓದಿದ್ರು ಒಂಥರ ಕೆಲವ್ರಿಗೆ ಅಂತಲ್ಲ, ಕೆಲವ್ರಿಗೆ ವೇಸ್ಟ್. ನಮ್ಮ ಮದುವೆ ಆಗ್ಬಿಟ್ಟು ಹೋಗ್ಬಿಡ್ತಾರೆ, ಗಂಡ ಸಂಪಾದನೆ. ನನಗೆ ಗೊತ್ತು, ನಮ್ಮಮ್ಮ ಇದನ್ನೆಲ್ಲ ನೋಡ್ಕೊಳ್ಳಿ, ನಿಮ್ಗೆಲ್ಲ ಬೇಕಾಯ್ತದೆ. ಅಡ್ಗೆನೆ ಮಾಡಕ್ ಬರಲ್ಲ ನನಗೆ. ಅಡ್ಗೆನೆ ಮಾಡಕ್ ಬರಲ್ಲ ನೋಡ್ಕೊಳ್ಳಿ. ಎಲ್ಲಾರನ್ನ ಮದುವೆ ಆಯ್ತಾರ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿ. ಬಟ್ ಬೇಸಿಕ್ ಗೊತ್ತು. ಬೇಸಿಕ್ ಅಂದ್ರೆ ಅಂತಂದ್ರೆ ಗ್ಯಾಸ್ ಕಚ್ಚೋದು, ಆಫ್ ಮಾಡೋದು, ಬಿಸಿನೀರ್ ಇಕ್ಕೋದು, ಮೊಟ್ಟೆ ಬೇಯಿಸೋದು, ಆಮೇಲೆ ಕಾಫಿ ಇಡ್ತೀನಿ, ಟೀ ಇಡ್ತೀನಿ, ಅನ್ನ ಮಾಡ್ತೀನಿ, ಅಷ್ಟೇ. ಅದೇ ಬೇಸಿಕ್. ಆಮೇಲೆ ಮಾಡಿರೋ ಸಾಂಬಾರ್ನ ಬಿಸಿ ಮಾಡ್ತೀನಿ. ಇಷ್ಟಿದ್ರೆ ಸಾಕಲ್ವಾ? ಈಗ ನೀವು ಇಷ್ಟು ಕಲ್ತಿದ್ದೀರಾ ಅನ್ಬಿಟ್ಟು ಮದುವೆ ಮಾಡ್ಕೋಬೇಕು. ಮದ್ವೆ ದಯವಿಟ್ಟು ಇವ್ರನ್ನ ಯಾರು ಮದುವೆ ಆಯ್ತೀರಾ ಅಂತ ಹೇಳಿದ್ರೆ ಮಿನಿಮಮ್ 1 ಕೋಟಿ ಹತ್ತತ್ರನಾದ್ರು ನೀವು ವರದಕ್ಷಿಣೆ ಕೇಳಲೇಬೇಕು. 1 ಕಾರು, 1-2 ಎಕರೆ ಜಮೀನು, 1 ಕೋಟಿ ಪೊನ್ಸೇಷನ್ ಬೇಕೇ ಬೇಕು. ಇದಕ್ಕಿಂತ ಮೋಸ ಇನ್ನೆಲ್ಲೋ ನಡೆಯಕ್ಕೆ ಚಾನ್ಸ್ ಇಲ್ಲ ಅನ್ಸುತ್ತೆ. ಬಟ್ ನಾನು ಹೇಳಿರ್ತೀನಿ ಮೊದ್ಲೇ, ಏನಂತ? ನನಗೆ ಅಡುಗೆ ಮಾಡಕ್ ಎಲ್ಲ ಸ್ಟಾರ್ಟಿಂಗ್ ಹುಡುಗರು ಹೆಂಗೆ ಗೊತ್ತಾ, ಅಡುಗೆ ಮಾಡಕ್ ಬರೀಕಿಲ್ಲ ಅಂತ ನೀವು ಯಾವ್ದಾರ ಒಂದು ಹುಡುಗನ ಅಂತ ಹೇಳ್ತಾರೆ, ನಾನು ಮಾಡ್ಕೊಡ್ತೀನಿ ಅಮ್ಮ ಅಂತಾರೆ. ಮದುವೆ ಆದ್ಮೇಲೆ ಮಾಡ್ಕೊಡ್ತೀಯೋ ಡಿವೋರ್ಸ್ ತಗೋತೀಯೋ? ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ ಅಷ್ಟೇ. ಡಿವೋರ್ಸ್ ಅಂದ್ರೆ ಅಷ್ಟೊಂದು ಈಸಿನಾ? ಏನ್ ಮಾಡೋದು, ಹೇಳಿದ ಮಾತಿಗೆ ಅವರು ನಿಂತಿಲ್ಲ ಅಂತ ನಾನು ನಿಲ್ಲಲ್ಲ ಅಷ್ಟೇ. ಲೈಫ್ ಹಾಳಾಗುತ್ತೆ. ಯಾವುದು ನಾನು ಕೇಳ್ತೀನಿ. ಈಗ ಹೆಣ್ಮಕ್ಳು ಡಿವೋರ್ಸ್ ಅಪ್ಲೈ ಮಾಡ್ತಾರಲ್ಲ, ತಗೊಂಡ್ಮೇಲೆ ಮದ್ವೆ ಆಗೋದು. ನಿಮ್ ಲೈಫ್ ಹಾಳಾಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಯಾಕೆ, ನಾನು ದುಡಿತಾ ಇರ್ತೀನಲ್ಲ, ನನ್ನ ಹತ್ರನೂ ದುಡ್ಡು ಇರುತ್ತೆ, ಲೈಫ್ ಲೀಡ್ ಮಾಡ್ಬೋದಲ್ವ? ನನ್ಗನ್ಸುತ್ತೆ ಇದಕ್ಕೋಸ್ಕರ ಹಳೆ ಕಾಲದಲ್ಲಿ ಯಾರನ್ನು ಹೆಣ್ಣು ಮಕ್ಕಳುಗಳನ್ನ ಆಚೆ ಕಡೆ ಹೋಗಿ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ ಅಂತ. ಬಟ್ ಆತರ ಆಗಕ್ ಬಿಡಲ್ಲ. ನಾನಿನ್ನು ಚಿಕ್ಕ ಹುಡುಗಿ ಅಲ್ವಾ, ಹೋಗ್ತಾ ಹೋಗ್ತಾ ಕಳೀತೀನಿ. ಏನ್ ಗೊತ್ತಾ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಬೇಕು. ಇವತ್ತು ನಾವು ನಮ್ಮ ಹತ್ರ ಏನಿಲ್ಲ ಅಂದ್ರೆ ನಾವು ಇವತ್ತು ಬಿರಿಯಾನಿ ತಿಂತೀನಿ ಅಂದಾಗ್ಲೂ ಅಡ್ಜಸ್ಟ್ ಆಗಬೇಕು. ನಮ್ಮ ಹತ್ರ ಕಾಸಿಲ್ಲ, ಮೊಸರನ್ನದಲ್ಲಿ ತಿಂತಾ ಇದೀವಿ ಅಂದಾಗ್ಲೂ ಅಡ್ಜಸ್ಟ್ ಆಗಬೇಕು. ಅದಕ್ಕೆ ನಮ್ಮ ಆಗಿನ ಕಾಲದಲ್ಲಿ ಹೆಣ್ಮಕ್ಳುಗಳು, ನಮ್ಮ ಅಪ್ಪ ನಮ್ಮ ಅಮ್ಮಂದಿರು, ನಮ್ಮ ಅಜ್ಜಿದಿರೆಲ್ಲ ಏನಿಗೆ ಬಾಳ್ವೆ ಮಾಡ್ತಾರೆ ಅಂದ್ರೆ ಇದಕ್ಕೋಸ್ಕರ. ಕಂಟಿರು ಬಂದು ಹೊಡೆದ್ರು ಸರಿ ನಂಗೆ ನೀನೇ ಬೇಕು ಅಂದ್ಬಿಟ್ಟು ಇರೋರು. ಈಗ ಹೇಳಿದ್ರಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ, ಬಟ್ ಮೊದ್ಲೇ ಹೇಳಿರ್ತೀವಲ್ವಾ, ಅವನು ಆತರ ಇರ್ಬೇಕು, ಇಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಅಂದ್ರೆ ನಮ್ಗೆ ಹೊಂದಾಣಿಕೆ ಆಗೋರ್ನ ಹುಡುಕಿ ಹೊಂದಾಣಿಕೆ ಆಗುತ್ತಿಲ್ವ ಅಂತ ನೋಡಿ ಮದ್ವೆ ಆಗೋದು ಪ್ರೀತಿ ಅಲ್ಲ, ಮದ್ವೆ ಅಲ್ಲ, ಅದು ಬಿಸ್ನೆಸ್. ಆದ್ಮೇಲೆ ಕಷ್ಟನೋ ಸುಖನೋ ಏನೋ ಒಂದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಲ್ಲ,
ಅದು ಬಿಸ್ನೆಸ್. ಈಗಿನ ಕಾಲದ ಹೆಣ್ಮಕ್ಳು ಬೇಕಾಗಿರುವಂಥ ಬೇಸಿಕ್ ನಾಲೆಡ್ಜ್. ಮನೆಯವರು ಅಡುಗೆ ಮಾಡೋದು ಹೇಳ್ಕೊಟ್ಟಿಲ್ಲ ಅಂದ್ರೂ ಇನ್ ಕೇಸ್ ಮದುವೆ ಆದ್ಮೇಲೆ ಯಾರಾದರೂ ಹೊಡೆದ್ರೆ ಅಥವಾ ಏನೊಂದು ಮನಸ್ತಾಪ ಬಂದ್ರು ಡೈವರ್ಸ್ ಅನ್ನೋದನ್ನ ಮಾಡ್ಕೊಳ್ಳದೆ ಒಟ್ಟಿಗೆ ಇರೋದನ್ನ ಕಲಿಸ್ಬೇಕು. ಅಂದ್ರೆ ಅದನ್ನ ಟೀಚ್ ಮಾಡ್ಬೇಕು. ಇಲ್ಲ ಅವ್ರು ಹೊಡೆದ್ರೆ ನಾವು ಹೊಡಿಬೋದು ಅಷ್ಟೇ. ಅವ್ರು ಹೊಡಿತಾರ, ನೀವು ಹೊಡಿತೀರಾ? ಹಾ ಏನಾರು ಲಾಯರ್ ಆಗಿದ್ರೆ ನಿಮ್ದೇ ಫಸ್ಟ್ ಡಿವೋರ್ಸ್ ಕೇಸ್ ನನಗೆ ಫಿಕ್ಸು. ಕೈ ನೋವು ಬರಲ್ಲ. ನೋವು ಏನ್ ಮಾಡ್ದ ಕಷ್ಟಪಟ್ರೆ ಏನಾರು ಒಂದ್ ಆಗಕ್ಕಾಗೋದು ಜೀವನದಲ್ಲಿ. ನಿಮ್ಗೆ ನಾವ್ ಯಾರೋ ಒಬ್ರು ದುಡ್ಡಿರೋ ನಾವು ಮದುವೆ ಆಗ್ಬಿಡ್ತೀರಾ, ಫುಲ್ ನಿಮ್ ಲೈಫ್ ಸೆಟ್ಲ್. ನಮ್ದಂಗಲ್ವಲ್ಲ, ನಾವು ದುಡ್ಡು ಮಾಡ್ಬೇಕು, ನಮ್ ಲೈಫ್ ಸೆಟ್ಲ್ ಆಗ್ಬೇಕಂದ್ರೆ. ನಾವು ದುಡಿತೀವಲ್ಲ ಏನ್ ದುಡಿತೀರಾ ಅಂತಂದ್ರೆ ಫ್ಯೂಚರ್ ಅಲ್ಲಿ ನಾವು ದುಡಿತೀವಿ. ಆಯ್ತು, ಒಂದ್ 20,000 ಸಂಬಳ ತಾತ್ರಿ ಅನ್ಕೊಳ್ಳಿ ಮನೆ. ಸರಿ ಆಯ್ತು, ನೀವು ದುಡಿತೀರಾ, ನಿಮ್ ಕಷ್ಟ ಬಂದಾಗ ನಾವೇನ್ ಬಿಟ್ಟು ಹೋಗ್ತೀವ, ನಿಮ್ ಜೊತೆನೆ ಇರ್ತೀವಿ ತಾನೆ. ಈಗ ತಾನೇ ಡೈವರ್ಸ್ ಕೊಡ್ತೀನಿ ಅದು ಯಾರಿಗೂ ಅಂತ ಹೇಳಿದ್ರಿ? ಇವಾಗಿನ ಕಾಲದ ಹೆಣ್ಮಕ್ಳು ಮೈಂಡ್ ಸೆಟ್ ಅಷ್ಟೇ ಪನ್ನ ಡೈವರ್ಸ್ ಪನ್ನ ಹಂಗಂತ ಅಂದ್ಬಿಟ್ಟು ಕಟ್ಕೊಂಡು ಅವನ್ನ ಬಿಟ್ಟು ಹೋಗಕ್ಕಾಗುತ್ತಾ? ಅಪ್ಪ ಕಂಟೆಂಟ್. ಆಯ್ತು, ಮೈಸೂರಲ್ಲಿ ಏನೇ ನೋಡಿದಿರ? ಆಯ್ತು, ಇಲ್ಲಿ ತನಕ 2 ತಿಂಗಳಾಯ್ತು ಬಂದು. ಏನು ನೋಡಿ ಫಸ್ಟ್ ಇಯರ್ ಈಗ? ಓಕೆ. ಏನು ನೋಡಿಲ್ಲ. ನನ್ ಜೊತೆ ಇರೋರೆಲ್ಲ ನಮ್ಗೆ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸಾಕು, ಅವರು ನಂಗೆ ಆಗ್ತಿಲ್ಲ ಹಿಂಗಂತಾರೆ. ಅವ್ರನ್ನ ಕಟ್ಕೊಂಡು ನಾನು ಎಲ್ಲಿಗೆ ಅಂತ ಹೋಗ್ಲಿ? ಏನಕ್ಕೆ ಹಂಗ ಆಡ್ತಾರ? ಏನಕ್ಕೆ ಅಂತ ಅಂದ್ರೆ ಗರ್ಲ್ಸ್ಗೆ ಜಾಸ್ತಿ ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ, ದಟ್ಸ್ ವೈ. ಮೂಡ್ ಸ್ವಿಂಗ್ಸ್ ಟೈರ್ಡ್ ಆಯ್ತು ಅನ್ನೋದಕ್ಕೆ ಏನ್ ಸಂಬಂಧ ಅಂತ ಅಂದ್ರೆ ಗರ್ಲ್ಸ್ಗೆ ಒಂದ್ಸಲ ಮೂಡ್ ಸ್ವಿಂಗ್ಸ್ ಬಂದ್ರೆ ಇವಾಗ ಇದ್ದಿದ್ದು ಅದೇನಂತಾರಲ್ಲ, ಇವಾಗ ಇದ್ದಿದ್ದು ಏನಪ್ಪಾ ಜ್ಞಾನ ಮುಗಿಸ್ಕೊಂಡ್ ಬರಲ್ಲ, ಹೊತ್ತಿಗಿರಲ್ಲ, ಅದು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಯಾವ್ದಾದ್ರು ಭಾನುವಾರಗಿನವ್ರು ಹೋಗ್ಬಿಟ್ಟು ರಜಾ ಹಾಕೊಳ್ಳೋದು. ರಜಾ ಕಂಡಿರ್ತೀರಲ್ಲ ಅವಾಗ ಹೋಗ್ಬೋದು ಅಂತ ಹೋಗಿದ್ದೀನಿ. ಎಲ್ಗ ಹೋಗಿದ್ದೀರಾ? ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಸಿಟಿ ಬಸ್ ಸ್ಟ್ಯಾಂಡ್ ಪ್ಲೇಸಾ? ನಮಗೆ ಇನ್ನೇನ್ ಮಾಡೋದು, ಕಾಲೇಜಿಂದ ಪಿ.ಜಿ ಇಂದ ಕಾಲೇಜ್, ಅದ್ ಬಿಟ್ರೆ ಇಲ್ಲಿಗೆ ಬಂದಿದೀವಿ ಶಾಪಿಂಗ್ ಮಾಡಕ್ಕೆ. ನೆಕ್ಸ್ಟ್ ಚಾಮುಂಡಿ ಬೆಟ್ಟ ಹೋಗಿದೀನಿ ಒಂದ್ಸಲ ಅಷ್ಟೇ, ಇನ್ನೆಲ್ಗೂ ಹೋಗಿಲ್ಲ.